ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಾಗರ್ ಮುಧೋಳ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮೆಲ್ಲ ಕೇಳುಗರ ಪರವಾಗಿ ಪ್ರಶ್ನೆ ಏನು ಅಂದರೆ, ನನಗೆ ಕಾಡಿದ್ದು, ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕಟ್ತಿರ್ತಾರೆ ಅಥವಾ ಏನೋ ಒಂದು ಕಾರ್ಖಾನೆ ಇರುತ್ತೆ ಅಥವಾ ಕಬ್ಬಿಣ ಹಾಕೋದು ತೆಗೆಯೋದು, ಅದು ಶಬ್ದ ಆಗ್ತಿರ್ತದೆ ನೋಡಿ. ಮಕ್ಕಳು ಓದ್ತಿರ್ತಾರೆ, ಆಮೇಲೆ ವೃದ್ಧರು ಇರ್ತಾರೆ, ಯಾರಿಗೋ ಒಬ್ಬರಿಗೆ ತೊಂದರೆ ಆಗ್ತಿರ್ತದೆ, ತುಂಬಾ ಶಬ್ದಗಳು ಅವರಿಗೆ ಬರಲ್ಲ. ಆಮೇಲೆ ಯಾವುದೋ ಸೌಂಡ್ ಬಾಕ್ಸ್ ಇರುತ್ತೆ, ಯಾವುದೋ ಒಂದು ಉತ್ಸವ ಇರುತ್ತೆ, ಏನೋ ನಡೀತಾ ಇರ್ತದೆ. ಇದ್ರ ಬಗ್ಗೆ ನಮಗೆ ಇವ್ರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು ನಾವು ಅಂತ ಅಂತೀವಿ, ಬಟ್ ನಾವು ಮುಂದೆ ಹೆಜ್ಜೆ ಇಡಲ್ಲ. ಈ ರೀತಿಯಾಗಿ ಇಂಥ ಒಂದು ಸಮಸ್ಯೆ ಇದ್ದಾಗ ಪರಿಹಾರ ಹೇಗೆ ನಾವು ತಗೋಬೇಕು ಕಾನೂನಾತ್ಮಕವಾಗಿ? ಈಗ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಇವೆಲ್ಲ ಯಾವುದೇ ರೀತಿಯ ಮಾಲಿನ್ಯ ಆದ್ರೂ ಸಹ ಅದಕ್ಕೆ ಕಾನೂನಿ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬಹುದಾಗಿದೆ. ಮಾಲಿನ್ಯ ಯಾವ ಮಟ್ಟದಿದೆ ಅಂತ ಹೇಳಿ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಅಥವಾ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಯಾವುದೇ ಒಂದು ಗೃಹ ವ್ಯವಹಾರ ನಡೀತಾ ಇತ್ತು, ಅದರಿಂದ ನಮಗೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಅವ್ರಿಗೆ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬಹುದಾಗಿದೆ. ಆದ್ರೆ ಈ ರೀತಿ ಗೋಡಾಮು ಹಾಕೊಂಡು ತುಂಬಾ ಮಟ್ಟದಲ್ಲಿ ಶಬ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯೂ ನಾವು ಹೋಗಿ ಈ ತರ ಮಾಡಬೇಡಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡಬಹುದು. ಮನೆ ಕಟ್ತಾ ಇರಬೇಕಾದ್ರೆ ಆಗೋ ಶಬ್ದದ ಬಗ್ಗೆ ಯಾವುದೇ ತಕರಾರುಗಳಿಲ್ಲ, ಯಾಕಂದ್ರೆ ಮನೆ ಕಟ್ತಿರ್ತಾರೆ, ಕಟ್ಲಿಕ್ಕೆ ಬಿಡು ಅಂತ ಅನ್ಬೋದು. ಈ ಗೋಡಾನ್ ಟೈಪ್ ಇದ್ದಾಗ ದಿನನಿತ್ಯ ಶಬ್ದಗಳು ಇರ್ತವೆ ಅಂತ ಅನ್ನೋದು ಮುಖ್ಯ ನಮಗೆ. ಈ ರೀತಿ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಏನಾದ್ರು ಆಗ್ತಾ ಇದ್ರೆ ನಾವು ಖಂಡಿತವಾಗಿಯೂ ಕಾನೂನು ರೀತ್ಯವಾಗಿ ಕ್ರಮ ಕೈಗೊಳ್ಳಬಹುದಾಗಿದೆ. ಹೇಳಿದ ನಂತರನೂ ಕೇಳದೆ ಇದ್ದ ಒಂದು ಸಂದರ್ಭದಲ್ಲಿ ನಾವಲ್ಲಿ ಸ್ಥಳೀಯ ಅಥಾರಿಟೀಸ್ ಅಂದ್ರೆ ಅಲ್ಲಿ ಅಪ್ರೋಚ್ ಆಗಬಹುದು. ಮುನ್ಸಿಪಾಲಿಟಿ ಇರುತ್ತೆ, ಸ್ಥಳೀಯ ಸರ್ಕಾರ ವ್ಯವಸ್ಥೆ ಇರುತ್ತೆ, ಅಲ್ಲಿ ಪುರಸಭೆ, ಸಾಮಾನ್ಯ ಪೊಲೀಸರಿಗೆ ನಾವು ಹೇಳ್ತೀವಿ, ಪೊಲೀಸರಿಗೂ ಕೂಡ ಹೇಳಬಹುದು, ಎಫ್ಐಆರ್ ಸಹ ದಾಖಲು ಮಾಡಬಹುದು. ತುಂಬಾ ರೀತಿಯಲ್ಲಿ ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಪ್ರಾಧಿಕಾರನೂ ಇದೆ, ಅಲ್ಲಿ ನಾವು ದೂರು ಸಹ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಅಲ್ಲೂ ದೂರು ಸಲ್ಲಿಸಬಹುದಾಗಿದೆ. ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಅಂತಿದೆ. ಸಹಾಯವಾಣಿ ಸಂಖ್ಯೆ ಇರೋದು 08025589113. ಇದಕ್ಕೆ ನಾವು ಡಯಲ್ ಮಾಡಿ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನು ನಾವು ಹೇಳಬಹುದು. ಅದ್ರ ಆಚೆಗೆ ಒಂದು ವೆಬ್ಸೈಟ್ ನ ಮೂಲಕನೂ ಕೂಡ ನಾವು ಆನ್ಲೈನ್ ಮೂಲಕ ದೂರನ್ನು ಕೊಡಬಹುದಾಗಿದೆ. cpcb.nic.in ಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಪೋರ್ಟಲ್ ಅಲ್ಲಿ ಸಹ ನಾವು ಅಂತರ್ಜಾಲದ ಮೂಲಕ ದೂರನ್ನು ನೀಡಬಹುದಾಗಿದೆ. ಇದು ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ಅದರ ನಿಯಮಗಳ ಪ್ರಕಾರ ರಾತ್ರಿ ಸಮಯ ಅಂದ್ರೆ 10 ಗಂಟೆ ರಾತ್ರಿಯಿಂದ ಬೆಳಗ್ಗೆ 6ರವರೆಗೆ ಅಲ್ಲಿ 45 ಡೆಸಿಬಲ್ಗಿಂತಲೂ ಹೆಚ್ಚು ಶಬ್ದ ಇರಬಾರದು. ಮತ್ತೆ ಬೆಳಗ್ಗೆ ಹಗಲಿನ ಹೊತ್ತಲ್ಲಿ 55 ಡೆಸಿಬಲ್ ಅದು ಮೀರಬಾರದು ಅಂತ ಹೇಳಿ ಕಾನೂನು ಇದೆ. ನಿಶಬ್ದತೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ, ಯಾರ ನಿದ್ರೆಗೂ ಕೂಡ ಭಂಗ ಬರಬಾರದು. ಸ್ಥಳೀಯ ಅಧಿಕಾರಿಗಳಿಗೆ, ಪೊಲೀಸರಿಗೆ ಮತ್ತು ಇತರ ಅಧಿಕಾರಿಗಳು ತಾವು ಹೇಳಿದಂಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಸಹಾಯವಾಣಿ ಮೂಲಕವಾಗಿ ಹೇಳ್ಬೋದು. ಮತ್ತೆ ಒಟ್ಟು ಆ ವಸತಿ ಪ್ರದೇಶದ ಒಂದು ಶಾಂತತೆಯನ್ನ ಕಾಪಾಡೋದು ಎಲ್ಲರ ಜವಾಬ್ದಾರಿ. ಅನಧಿಕೃತವಾಗಿ ಕೆಲವೊಂದು ಇವೆಂಟ್ ಗಳನ್ನು ಕೂಡ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ 112 ಅಂದ್ರೆ ಪೊಲೀಸ್ಗೆ ಕಾಲ್ ಮಾಡಿಯೂ ಸಹ ಅದರ ಬಗ್ಗೆ ನಾವು ರಿಪೋರ್ಟ್ ಮಾಡಬಹುದಾಗಿದೆ. ರಿಪೋರ್ಟ್ ಮಾಡಿ ಅಲ್ಲಿಂದ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಯಾವುದೇ ಸಭೆ ಸಮಾರಂಭಗಳು ನಡೆಸಬೇಕಾದ್ರೆ, ಡಿಜೆ ಪಾರ್ಟಿ ಅಥವಾ ಇವೆಂಟ್ ಗಳನ್ನು ಆರ್ಗನೈಸ್ ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸರಿಂದ ಅವರು ಮಾನ್ಯತೆ ಪಡೆದಿರಬೇಕಾಗುತ್ತೆ. ಕೆಲವೊಂದು ನಿಬಂಧನೆಗಳಿಗೆ ಒಳಗಾಗಿರುತ್ತೆ. ರಾತ್ರಿ ಹೊತ್ತಲ್ಲಿ ಯಾವುದೇ ಡಿಜೆಯನ್ನು ನಡೆಸೋ ಹಾಗಿಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಾಕಾ ಅಥವಾ ಕೋರ್ಟಿಗೆ ಹೋಗ್ಬೋದಾ? ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇತ್ತು, ತುಂಬಾ ದೊಡ್ಡ ಮಟ್ಟದಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಗೆ ನಾವು ಅಪ್ರೋಚ್ ಆಗಿ ಅಲ್ಲಿ ನಾವು ಅರ್ಜಿ ಸಲ್ಲಿಸಿ, ತುಂಬಾ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ತುಂಬಾ ಪಬ್ಲಿಕ್ ಅಂದ್ರೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಮೂಲಕ ಹೈಕೋರ್ಟಿಗೂ ಸಹ ನಾವು ಹೋಗಿ ಒಂದು ಪೆಟಿಷನ್ ಅನ್ನು ದಾಖಲು ಮಾಡಿ ಅಲ್ಲಿಂದನೂ ಸಹ ನಾವು ಡೈರೆಕ್ಷನ್ಸ್ ಅನ್ನು ಇಶ್ಯೂ ಮಾಡಿಸಬಹುದು. ಒಟ್ಟಾರೆ ಸಾರ್ವತ್ರಿಕವಾಗಿ ಆಗಿರಬಹುದು, ವೈಯಕ್ತಿಕವಾಗಿ ಆಗಿರಬಹುದು, ಏನೇ ಸಮಸ್ಯೆ ಆದಾಗೂ ನಾವು ಕಾನೂನಿನ ನೆರವನ್ನ ಪಡೆದು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಖಂಡಿತ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9550108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.